ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೋಜ್. ಇವತ್ತು ನಾನು ಶೋಲ್ಡರ್ ವರ್ಕೌಟ್ ಮಾಡ್ತಾ ಇದ್ದೆ. ಒಂದು ಸುಮಾರು ದಿನ ಆದಮೇಲೆ ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ, ಶೋಲ್ಡರ್ ವರ್ಕೌಟಲ್ಲಿ ನಾನು ಏನೇನು ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ಮಂತ್ ಎಂಡ್ ಆಗಿರೋದ್ರಿಂದ ನನ್ನ ಹತ್ರ ಬಜೆಟ್ ಎಲ್ಲ ಖಾಲಿ ಆಗಿದೆ, ಸ್ಯಾಲ್ರಿನ ಆಗಿಲ್ಲ, ಪ್ರೀ ವರ್ಕೌಟ್ ಖಾಲಿ ಆಗಿದೆ. ಸದ್ಯಕ್ಕೆ ಫ್ರಿಜ್ಜಲ್ಲಿ ಚಾಕ್ಲೇಟ್ ಇದೆ. ಚಾಕ್ಲೇಟು ಸ್ವಲ್ಪ ಶುಗರ್ ಇರೋದ್ರಿಂದ ನಮ್ಗೆ ಎನರ್ಜಿ ಕೊಡುತ್ತೆ. ಅದರಿಂದ ಒಂದೆರಡು ಪೀಸ್ ಚಾಕ್ಲೇಟ್ ತಿನ್ನೋಣ. ಬೇರೆ ಏನಾದ್ರು ಇದ್ರೆ ನೋಡ್ತೀನಿ. ಏನಿಲ್ಲ, ಎಲ್ಲ ಖಾಲಿ ಆಗಿದೆ. ಓಕೆ, ಮನೆ ಬಿಡೋಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು. ಬನ್ನಿ ಇವಾಗ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡೋಣ. ಗಾಡಿ ಕೀ, ಹೆಲ್ಮೆಟ್, ಟವಲೇ ಮರ್ತ್ಬಿಟ್ಟಿದ್ದೀನಿ. ಟವಲ್ ಎಲ್ಲ ಆಯ್ತಪ್ಪ. ಜಿಮ್ಗೆ ಹೋಗ್ಬೇಕಾದ್ರೆ ಬೇಸಿಕ್ ಆಗಿ ಶೂ ತಗೋಬೇಕು, ಒಂದು ವಾಟರ್ ಬಾಟಲ್ ತಗೋಬೇಕು, ಇನ್ನೊಂದು ಮಖ ಒರೆಸೋಕ್ಕೆ ಟವಲ್ ತಗೋಬೇಕು. ಇದು ಮೂರು ಕಂಪಲ್ಸರಿಯಾಗಿ ತಗೋಬೇಕು. ಇಲ್ಲಾಂದರೆ ಸುಮ್ಮನೆ ನಮ್ಮ ಬೆವರ ಇದೆಲ್ಲ ಬೇರೆಯವ್ರು ಕೂತ್ಕೊತಾ ಇರ್ತಾರೆ, ನಮ್ಮದು ತೋಟ ಅಂತ ಚೊಡ್ತಾ ಇರ್ತದೆ. ಸೊ ಬೆಟರ್ ನಮ್ಮದೇ ಅಂತ ಒಂದು ಟವಲ್ ಎತ್ಕೊಬಿಡೋಣ. ಏನಂತೀರಾ? ಹಾಂ, ಓಕೆ ಜನರೇ, ಎಲ್ಲ ಎತ್ಕೊಂಡಾಯ್ತು. ಜಿಮ್ಮಲ್ಲಿ ಸಿಗೋಣ. ಬಾಯ್ ಬಾಯ್. ಮನೆ ಲಾಕೇ ಮಾಡಿಲ್ಲ. ಮನೆಯವ್ರು ಲಾಕ್ ಮಾಡಿದೆ ಜಿಮ್ಗೆ ಹೋಯ್ತು ಅಂತಂದರೆ ನಮ್ಮಮ್ಮ ಕೆಲಸ ಮುಗಿಸ್ಕೊ ಬಂದಾಗ ಮನೆ ಲಾಕ್ ಮಾಡಿಲ್ಲ ಅಂತ ನೋಡಿದ್ರೆ ಎಲ್ಲರ ನಡೀರಿ ಪರ್ಕೆ ತಗ ಪಟ ಅಂತ ಹಾಕೋಣ ಅಂತ ಬಂದು ಹೊಡಿತಾರೆ. ಸೊ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಮನೆ ಲಾಕ್ ಮಾಡಿ ಹೋಗಿ, ಲೈಟ್ ಆಫ್ ಮಾಡಿ, ಆಮೇಲೆ ಗ್ಯಾಸ್ ಆಫ್ ಆಗಿದೆಯಾ ನೋಡ್ಕೊಳ್ಳಿ. ರೀಸೆಂಟಾಗಿ ಪಕ್ಕದ ಏರಿಯಾದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿ. ಸುಮ್ಮನೆ ಯಾಕೆ ಗುರು ತಲೆನೋವು. ಎರಡೆರಡು ಸರಿ ಹೋದ್ರು ಮೂರು ಸರಿ ನೋಡ್ಕೊಳ್ಳಿ ನಿಮ್ಮದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಓಕೆ, ಜಿಮ್ಮಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್. ಹೋಗ್ತಾ ಇದ್ದೀನಿ. ನೋಡಿ ಜನರೇ, ಇದೇ ನನ್ನ ಗಾಡಿ. ಈ ಬಾಡಿ ಓಡಿಸ್ತಾ ಇರೋ ಗಾಡಿ ಇದೆ. ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಓಡಿಸ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡ್ 2014 ಮಾಡಲ್ BS3. ದುಡ್ಡಿರಲಿಲ್ಲ, ಆದರೂ ಸ್ಕಾಲರ್ಶಿಪ್ಪು ಅದೇದು ದುಡ್ಡಿಗೆ ಹಾಕಿ ಮನೇಲಿ ಗಲಾಟೆ ಮಾಡಿ ಜಗಳ ಮಾಡಿ OLX ತಗೊಂಡೆ. ಪರವಾಗಿಲ್ಲ, OLXಲ್ಲಿ ಚೆನ್ನಾಗಿರೋ ಗಾಡಿ ಸಿಗಲ್ಲ, ನೋಡ್ಕೊ ತಗೋಬೇಕು ಹಂಗೆ ಅಂತ ಅಂತಿದ್ದೆ. ನನಗಂತ ಒಳ್ಳೆ ಚಿನ್ನದ ಥರ ಇರೋ ಗಾಡಿ ಸಿಕ್ತು ಗುರು. ಅವಾಗೆಷ್ಟು ಲಕ್ಷಕ್ಕಿಂತ ಕಡಿಮೆ ತಗೊಂಡೆ. ಈಗ ಡಿಮ್ಯಾಂಡ್ ಜಾಸ್ತಿ ಇದೆ, ಆದರೆ ನಾನು ಮಾರೋಕ್ಕಂತೂ ಹೋಗಲ್ಲ. ಓಕೆ, ಬೈ ಬೈ ಜನರು. ಜಿಮ್ಮಲ್ಲಿ ಸಿಗೋಣ. ನಂದು ಕಲ್ಟ್ ಮೆಂಬರ್ಶಿಪ್ಪು, ಅದಕ್ಕೆ ಕಲ್ಟ್ ಎಲೈಟಿಗೆ ಬಂದಿದ್ದೇನೆ. ಇವಾಗ ಟೈಮ್ ಅರೌಂಡ್ 4 o'clock ಏನೋ ಆಗಿದೆ. ಇಷ್ಟೊತ್ತಲ್ಲಿ ಜನ ಜಾಸ್ತಿ ಇರಲ್ಲ. ಸೊ ನಾನು ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಸುಮ್ಮನೆ ಜನ ಇದ್ದರೆ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೆ ಮುಜುಗರ ಆಗುತ್ತೆ. ಯಾಕೆ ಬೇಕು ಅದೆಲ್ಲ ಒಪ್ತೆ. ಅದಕ್ಕೆ ಜನ ಇಲ್ಲದಾಗ ಬಂದು ವೀಡಿಯೋ ಮಾಡಬೇಕು. ಏನಂತೀರಾ? ಹಾಂ, ಇವತ್ತು ಶೋಲ್ಡರ್ ಡೇ ಗುರು. ಜಾಯಿಂಟ್ಸ್ ಎಲ್ಲ ಫಸ್ಟು ಶೋಲ್ಡರ್ ಮಾಡಬೇಕಾದ್ರೆ ಫ್ರೀ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡು ನೋವು ಬರುತ್ತೆ. ಸೊ ವಾರ್ಮ್ ಅಪ್ ಇಂಪಾರ್ಟೆಂಟ್. ಏನೇ ವರ್ಕೌಟ್ ಮಾಡಬೇಕಾದ್ರೂ ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೂ ವಾರ್ಮ್ ಅಪ್ ಬಾಡಿಗೆ ತುಂಬ ಇಂಪಾರ್ಟೆಂಟ್. ವಾರ್ಮ್ ಅಪ್ ಹೆಸರಲ್ಲಿದೆ. ವಾರ್ಮ್ ಅಂತಂದರೆ ಬಾಡಿನ ಹೀಟ್ ಮಾಡೋದು. ಹೀಟ್ ಮಾಡೋದನ್ನ ಈಗ ಯಾವುದಾದ್ರು ಒಂದು ವೆಹಿಕಲ್ ಹೆಂಗೆ ಹೀಟ್ ಆದರೆ ಗಾಡಿ ಮೂವ್ ಆಗುತ್ತೆ, ಆ ಥರ ಬಾಡಿನೂ ಹೀಟ್ ಆದರೆ ವೆಯ್ಟ್ ಮೂವ್ ಅಂದರೆ ಪುಷ್ ಮಾಡೋಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡ್ಕೊಳ್ಳಿ. ಜಾಯಿಂಟ್ಸ್ನೆಲ್ಲ ವಾರ್ಮ್ ಅಪ್ ಮಾಡಿ, ಮಸಲ್ನೆಲ್ಲ ಆ್ಯಕ್ಟಿವೇಟ್ ಮಾಡಿ.
ಇದರಿಂದ ಇಂಜುರೀಸ್ ಆಗೋದು ಕಡಿಮೆ ಇರುತ್ತೆ. ವಾರ್ಮಪ್ ಆದಮೇಲೆ ನಾನು ಫಸ್ಟ್ ಮಾಡೋ ಎಕ್ಸಸೈಸ್ ಅಂದರೆ ಸೈಡ್ ಲ್ಯಾಟ್ರಲ್. ಇದು ನಮ್ಮ ಮಿಡ್ ಡೆಲ್ಟ್ಗೆ ಟಾರ್ಗೆಟ್ ಆಗುತ್ತೆ, ಅಂದರೆ ಶೋಲ್ಡರ್ ಮಿಡ್ಡಲ್ಲಿ ಬರುತ್ತಲ್ಲ ಆ ಮಸಲ್ ಟಾರ್ಗೆಟ್ ಆಗುತ್ತೆ. ಇದನ್ನು ನಾನು ಯೂಶ್ವಲಿ 4 to 5 ಸೆಟ್ ಮಾಡ್ತೀನಿ. ಅಂದರೆ ಸ್ಟಾರ್ಟಿಂಗ್ ಸೆಟ್ಟಲ್ಲಿ 20 ರೆಪ್ಸಿಂದ 5th ಸೆಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ 5 to 8 ರೆಪ್ ಬರೋ ಥರ ಮಾಡ್ತೀನಿ. ಯಾಕಂದರೆ ಫಸ್ಟ್ ಏನಕ್ಕೆ ನಾನು ಸೈಡ್ ಲ್ಯಾಟ್ರಲ್ ಮಾಡ್ತೀನಿ ಅಂತಂದರೆ, ರೇರ್ ಡೆಲ್ಟ್ ಮತ್ತು ಫ್ರಂಟ್ ಡೆಲ್ಟ್ ಕಂಪೇರ್ ಮಾಡಿದ್ರೆ ಈ ಮಿಡ್ಡಲ್ಲಿರೋ ಡೆಲ್ಟ್ಗೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಶೋಲ್ಡರ್ ತುಂಬ ಬ್ರಾಡಾಗಿ ಕಾಣುತ್ತೆ. ರೇರ್ ಮತ್ತು ಫ್ರಂಟಿಗೆ ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ. ಆದರೆ ನಾವು ಒಂದು ಫ್ರಂಟಿಂದ ಯಾರಾದರೂ ನಮ್ಮ ನೋಡಿದಾಗ ಬ್ರಾಡಾಗಿ ಕಾಣಿಸ್ಬೇಕು ಅಂತಂದರೆ ಮಿಡ್ ಡೆಲ್ಟಿಗೆ ಟಾರ್ಗೆಟ್ ಮಾಡಬೇಕು. ಸೊ ನಾನು ಯೂಶ್ವಲಿ ಮಾಡ್ತಾಯಿದ್ದು ಫಸ್ಟು ಡಂಬಲ್ ಪ್ರೆಸ್ ಅಥವಾ ಸ್ಮಿತ್ ಮಿಷಿನ್ ಬೆಂಚ್ ಪ್ರೆಸ್ ಆ ಥರ ಶೋಲ್ಡರ್ ಪ್ರೆಸ್ ಮಾಡ್ತಾಯಿದ್ದೆ. ಬಟ್ ಇದು ಯಾವಾಗ ಗೊತ್ತಾಯಿತು, ಅವಾಗಿಂದ ನಾನು ಸೈಡ್ ಲ್ಯಾಟ್ರಲ್ನೇ ಫಸ್ಟ್ ಸೆಟ್ಟಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, 4 to 5 ಸೆಟ್. ನೆಕ್ಸ್ಟು ಶೋಲ್ಡರ್ ಡಂಬಲ್ ಪ್ರೆಸ್. ಇದನ್ನು ಮಾಡಬೇಕಾದ್ರೆ ಯಾವಾಗಲೂ ಕಾಲಲ್ಲಿ ಈ ಥರ ಪುಷ್ ಮಾಡಿ ಡಂಬಲ್, ಆವಾಗ ವೆಯ್ಟ್ ಆಟೋಮೆಟಿಕಾಗಿ ಮೇಲೆ ಲಿಫ್ಟ್ ಆಗುತ್ತೆ, ನಿಮ್ಗೆ ಈಸಿ ಆಗುತ್ತೆ. ಮತ್ತು ಡಂಬಲ್ ಪ್ರೆಸ್ ಮಾಡುವಾಗ ಎಲ್ಬೋನ ಸ್ವಲ್ಪ ಈ ಥರ ಮುಂದೆ ಫಾರ್ವರ್ಡ್ ಬೆಂಡ್ ಮಾಡಿ ಇಂಜುರೀಸ್ ಕಡಿಮೆ ಆಗುತ್ತೆ. ಯಾವಾಗಲೂ ಫಸ್ಟು 2 ಸೆಟ್ಟು ಸ್ಲೋ ಆಗಿ ಮಾಡಿ. ಇದು ನನ್ನ ಲಾಸ್ಟ್ ಸೆಟ್ ಶೋಲ್ಡರ್ ಡಂಬಲ್ ಪ್ರೆಸ್ಸಲ್ಲಿ 30 kg. ಯೂಶ್ವಲಿ ನಾನು 30 kg ಲಿಫ್ಟ್ ಮಾಡ್ತಾಯಿದ್ದೆ, ಆದರೆ ಇವತ್ತು ಮಾಡಬೇಕಾದ್ರೆ ಆಲ್ರೆಡಿ ಸೈಡ್ ಲ್ಯಾಟ್ರಲ್ ಮಾಡಿದ್ನಲ್ಲ 5 ಸೆಟ್, ಅದರಿಂದ ಮಸಲ್ ಸ್ಯಾಚುರೇಟ್ ಆಗಿತ್ತು ಅನಿಸುತ್ತೆ. ಟ್ರೈ ಮಾಡಿದೆ ಆದರೆ ಆಗಲಿಲ್ಲ. ಸೊ ಕಡಿಮೆ ವೇಟಲ್ಲೇ ಮಾಡಿ 4 ಸೆಟ್ ಮುಗಿಸಿದೆ. ಇದಾದಮೇಲೆ ನೆಕ್ಸ್ಟ್ ನಾನು ಮಾಡಿದ್ದು ರಿವರ್ಸ್ ಪೆಗ್. ಇದು ನಮ್ಮ ರೇರ್ ಡೆಲ್ಟಿಗೆ ಟಾರ್ಗೆಟ್ ಮಾಡುತ್ತೆ. ಇದನ್ನು ಕೂಡ 3 to 4 ಸೆಟ್ ಮಾಡಿ 15 ರೆಪಿಟೇಷನ್ಸ್ ಮಾಡಿ. ಮಾಡುವಾಗ ಯಾವಾಗಲೂ ಹೋಲ್ಡ್ ಮಾಡೋದ್ರಿಂದ ಅದು ಟೆನ್ಷನ್ ಚೆನ್ನಾಗಿ ಸಿಗುತ್ತೆ ಮಸಲ್ಗೆ, ಮಸಲ್ ಟೇರ್ನೆಸ್ ಇರುತ್ತೆ, ರೇರ್ ಡೆಲ್ಟ್ ಚೆನ್ನಾಗಿ ಟಾರ್ಗೆಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ನಾನು ಮಾಡಿದ್ದು ಡಂಬಲ್ ಫ್ರಂಟ್ ರೈಸ್ ಮಾಡುವಾಗ ಈ ಥರ ಹೋಲ್ಡ್ ಮಾಡಿ ಇನ್ವರ್ಡ್ಸ್ ಡಂಬಲ್ನ ಮೇಲೆತ್ತಿ ಈ ಥರ ಮಾಡೋದ್ರಿಂದ ನಮ್ಮದು ಫ್ರಂಟ್ ಡೆಲ್ಟ್ ಟಾರ್ಗೆಟ್ ಆಗುತ್ತೆ. ಈಗ ನಾನು ಮಾಡಿದ ಪ್ರೀವಿಯಸ್ಸಲ್ಲಿ 3 ಎಕ್ಸಸೈಸ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು. ಫಸ್ಟ್ ಎಕ್ಸಸೈಸ್ ಮಿಡ್ ಡೆಲ್ಟ್, ಸೆಕೆಂಡ್ ಮಾಡಿದ್ದು ಫ್ರಂಟ್ ಡೆಲ್ಟ್, ರಿವರ್ಸ್ ಪೆಗ್ ಮಾಡಿದ್ದು ರೇರ್ ಡೆಲ್ಟ್ ಟಾರ್ಗೆಟ್ ಆಗುತ್ತೆ. ಮತ್ತು ಈಗ ರೇರ್ ಡೆಲ್ಟ್ ಆದಮೇಲೆ ಫ್ರಂಟ್ ಡೆಲ್ಟಿಗೆ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಈಚ್ ಮಸಲ್ಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ರೆಸ್ಟ್ ಸಿಗೋ ಟೈಮಲ್ಲಿ ನಮ್ಮದು ಎನರ್ಜಿ ಎಲ್ಲ ರೀಸ್ಟೋರ್ ಆಗಿರುತ್ತೆ ATP ಪ್ರೊಡಕ್ಷನಿಂದ. ಮತ್ತೆ ವರ್ಕೌಟ್ ಮಾಡುವಾಗ ಸ್ವಲ್ಪ ಎನರ್ಜಿ ಇರುತ್ತೆ. ಸೊ ನನ್ನ ವರ್ಕೌಟ್ ಬಂದು ಈ ಥರ ಇರುತ್ತೆ ಯಾವಾಗಲೂ, ಮಿಡ್ ಡೆಲ್ಟ್, ಫ್ರಂಟ್ ಡೆಲ್ಟ್, ರೇರ್ ಡೆಲ್ಟ್, ಮತ್ತು ಫ್ರಂಟ್ ಡೆಲ್ಟ್, ಮಿಡ್ ಡೆಲ್ಟ್, ರೇರ್ ಡೆಲ್ಟ್. ಈ ಥರ ಮಾಡೋದ್ರಿಂದ ನಮ್ಮ ಇಂಡಿವಿಜುವಲ್ ಮಸಲ್ಗೂ ಚೆನ್ನಾಗಿ ಟಾರ್ಗೆಟ್ ಆಗುತ್ತೆ. ಇದನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ನನ್ನ ಡೆಲ್ಟ್ ಡೆವಲಪ್ ಮಾಡೋಕ್ಕೆ. ನಂದು 5th ಎಕ್ಸಸೈಸ್ ಬಂದು ಅಪ್ರೈಟರ್. ಯೂಶ್ವಲಿ ನಾನು ಮಾಡೋದು ಕೇಬಲಲ್ಲಿ ಮಾಡ್ತಾಯಿದ್ದೆ, ಆದರೆ ಬಾರಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ. ಯಾಕಂದರೆ ಬಾರಲ್ಲಿ ಮಾಡುವಾಗ ನಮ್ಮದು ಟ್ರ್ಯಾಪ್ ಮಸಲೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುತ್ತೆ. ಅಂದರೆ ಇದು ಕೆಳಗಡೆ ಬಿಡಬೇಕಾದ್ರೆ ಸ್ಲೋವಾಗಿ ಬಿಡಬೇಕು, ಆವಾಗ ನಮ್ಮದು ಟ್ರ್ಯಾಪ್ ಮಸಲೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ನಾನು ಟ್ರ್ಯಾಪ್ ಮಸಲ್ ಹೆಂಗೆ ನಿಂತಿದೆ ಅಂತ. ಇದನ್ನು ಕೂಡ 4 to 5 ಸೆಟ್ ಮಾಡ್ತೀನಿ, ಮತ್ತು 12 to 15 ರೆಪ್ ಬರೋ ಥರ ಮಾಡ್ತೀನಿ. ವೆಯ್ಟ್ ಮ್ಯಾಕ್ಸಿಮಮ್ ಲಿಫ್ಟ್ ಮಾಡ್ತೀನಿ. ಇದು ನನ್ನ ಲಾಸ್ಟ್ ಎಕ್ಸಸೈಸ್. ಈ ಎಕ್ಸಸೈಸ್ ಮಾಡುವಾಗ ಇದು ನಮ್ಮ ರೇರ್ ಡೆಲ್ಟಿಗೆ ಟಾರ್ಗೆಟ್ ಆಗ್ತಿದೆ, ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಇದನ್ನು ಕೂಡ 4 to 5 ಸೆಟ್ ಮಾಡ್ತೀನಿ, 12 to 15 ರೆಪ್ ಬರೋ ಥರ ಮಾಡ್ತೀನಿ. ಈಗ 6 ಎಕ್ಸಸೈಸ್ ಮಾಡಿದ್ದೀನಿ. ಈ 6 ಎಕ್ಸಸೈಸ್ ಕೂಡ ನಮ್ಮದು 3 ಮಸಲಿಗೆ 2 ಎಕ್ಸಸೈಸ್ ಅಂತ ಟಾರ್ಗೆಟ್ ಆಗಿದೆ. ಒಂದು ರೌಂಡ್ ಶೇಪ್ ಬೇಕು ಶೋಲ್ಡರ್ ಅಂತಂದರೆ ಇಷ್ಟು ಎಕ್ಸಸೈಸ್ ಸಾಕಾಗುತ್ತೆ. ಇದು ಇವತ್ತಿನ ವರ್ಕೌಟು. ಇದಾದಮೇಲೆ ಡೈಲಿ ನಾನು ವರ್ಕೌಟ್ ಮುಗಿದ್ಮೇಲೆ ಪೋಸಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನಮ್ಮ ಮಸಲೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ, ಮತ್ತು ಯಾವ್ಯಾವ ಮಸಲ್ ವೀಕ್ ಇದೆ ಅಂತ ಗೊತ್ತಾಗುತ್ತೆ. ಆದಷ್ಟು ವರ್ಕೌಟ್ ಮುಗಿದ್ಮೇಲೆ ಪೋಸಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. Don't forget to subscribe my channel.